ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಬನ್ನಿ ಇವತ್ತು ಡ್ರೈ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 2 ಕಪ್ ಜಾಮೂನ್ ಹಿಟ್ಟು, 2 ಕಪ್ ಸಕ್ಕರೆ, ಸ್ವಲ್ಪ ಹಾಲು ಮತ್ತು ನೀರು, 4 ಲವಂಗ, 4 ಏಲಕ್ಕಿ, ಸ್ವಲ್ಪ ಕೊಬ್ಬರಿ ಪುಡಿ ಮಾಡಿಟ್ಕೊಂಡಿದ್ದೀನಿ, ಸ್ವಲ್ಪ ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಇವಾಗ ಮಾಡೋಣ ಬನ್ನಿ. ಮೊದಲಿಗೆ ಹಿಟ್ಟನ್ನು ಹಾಕೊತಿದ್ದೀನಿ. 2 ಕಪ್ ಜಾಮೂನ್ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಲು ಹಾಕ್ಕೊಂಡು ಮೆತ್ತಗೆ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ಮೆತ್ತಗಿರಬೇಕು, ಆವಾಗಲೇ ಜಾಮೂನು ತುಂಬ ಸ್ಮೂತಾಗಿ ಬರೋದು. ಸ್ವಲ್ಪ ತುಪ್ಪ ಹಾಕ್ಕೊತಿದ್ದೀನಿ. ಸುಮ್ಮನೆ ಮೇಲ್ಗಡೆ ಈ ಥರ ಮಾಡಿಬಿಟ್ಟು ಇಟ್ಬಿಡ್ಬೇಕು. ಸುಮ್ಮನೆ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ 10 ನಿಮಿಷ. ಇವಾಗ ನಾನು ಇದನ್ನ ಮುಚ್ಚಿಟ್ಕೊತಿದ್ದೀನಿ. ಇವಾಗ ಬನ್ನಿ ಪಾಕ ಮಾಡ್ಕೊಳೋಣ. ಸಕ್ಕರೆ ಹಾಕ್ಕೊತಿದ್ದೀನಿ. 2.5 ಕಪ್ ಸಕ್ಕರೆ ಹಾಕ್ಕೊತೀನಿ. ಮತ್ತು ಇನ್ನೊಂದು ಕಪ್ ಹಾಕ್ಕೊತಾ ಇದ್ದೀನಿ. 2.5 ಕಪ್ ಸಕ್ಕರೆಗೆ ನಾವು 4.25 ಕಪ್ಪು ನೀರು ಹಾಕ್ಕೋಬೇಕು. 2 ಕಪ್ ಹಾಕ್ಕೊಂಡಿದ್ದೀನಿ. 3 ಕಪ್ಪು 4 ಕಪ್ ಸಕ್ಕರೆ ಕರಗಿಸ್ಕೋಬೇಕು. ಇವಾಗ ಸಕ್ಕರೆ ಎಲ್ಲ ಕರಗಿದೆ. ಇವಾಗ ನಾನು ಇದಕ್ಕೆ 4 ಏಲಕ್ಕಿ 4 ಲವಂಗ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಪಾಕ ಅಂಟು ಬರಬೇಕು. ಲೈಟಾಗಿ ಬಂದಿದೆ ಅಂಟು. ಇವಾಗ ಇನ್ನೊಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಪಾಕ ಇವಾಗ ಕರೆಕ್ಟಾಗಿ ಆಗಿದೆ. ನೆಕ್ಸ್ಟ್ ಇವಾಗ ನಾವು ಜಾಮೂನ್ಗೆ ಉಂಡೆ ಕಟ್ಕೊಳಕ್ಕೆ ಹೋಗೋಣ ಬನ್ನಿ. ತುಪ್ಪ ಸವರ್ಕೋಬೇಕು. ಇಷ್ಟೇ ಸ್ವಲ್ಪ ತಗೋಬೇಕು. ಸ್ವಲ್ಪ ತಗೊಂಡು ಉಂಡೆನ ಕಟ್ಕೋಬೇಕು. ಈ ಥರ ಈ ರೀತಿ ಒಂದು ಉಂಡೆ ಮಾಡ್ಕೋಬೇಕು. ಹಾಗೆ ಎಲ್ಲ ಉಂಡೆ ಕಟ್ಕೊಂಡಿದ್ದೀನಿ. ಇವಾಗ ಎಣ್ಣೆಗೆ ಹಾಕೊಂಡು ಕರ್ಕೊಂಡು ಬನ್ನಿ. ಎಣ್ಣೆ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀವಿ. ಇವಾಗ ಒಂದೊಂದು ಜಾಮೂನನ್ನು ಹಾಕ್ಕೊತಿದ್ದೀನಿ. ನಿಧಾನಕ್ಕೆ ಒಂದೊಂದೇ ಬಿಟ್ಕೋಬೇಕು. ಈ ಥರ ರೌಂಡ್ ಮಾಡ್ಕೊತಾ ಇದ್ರೆ ಈವನ್ನಾಗಿ ಬೇಯ್ತಾ ಇರುತ್ತೆ. ಡ್ರೈ ಜಾಮೂನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮೀಡಿಯಮ್ಗೆ ಡಾರ್ಕಾಗಿ ಬರಬೇಕು. ಅಲ್ಲಿವರೆಗೂ ಸ್ವಲ್ಪ ಕರ್ಕೊಳೋಣ. ಇವಾಗ ಇಷ್ಟು ಕಲರ್ ಬಂದರೆ ಸಾಕು. ಇವಾಗ ಎತ್ಕೊಳೋಣ. ಜಾಮೂನನ್ನು ರೆಸ್ಟ್ಗೆ 30 ಮಿನಿಟ್ಸ್ ಬಿಟ್ಬಿಡೋಣ. ಆವಾಗ ಪಾಕ ಚೆನ್ನಾಗಿ ಹೀರ್ಕೊಳುತ್ತೆ. ನಾನಿವಾಗ ಪುಡಿ ಮಾಡ್ಕೊಂಡಿರೋ ಕೊಬ್ಬರಿ ಪುಡಿ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಪುಡಿ ಕೂಡ ಹಾಕ್ಕೊತೀನಿ. ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದೊಂದೇ ಜಾಮೂನ್ ಹಾಕ್ಕೊತೀನಿ. ಎಲ್ಲದನ್ನೂ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋ ಸೈಡಲ್ಲಿ. ಎಲ್ಲ ಕೂಡ ಆಯಿತು. ಇವಾಗ ಡ್ರೈ ಜಾಮೂನ್ ರೆಡಿಯಾಗಿದೆ. ಇವಾಗ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ. ನೋಡಿ ಈ ರೀತಿ ತುಂಬ ಸಾಫ್ಟಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ.